ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ಕರ್ತನಲ್ಲಿ ನಾನು ಸಂತೋಷಿಸ್ತಾ ದೇವಾದಿದೇವನ ನಾನು ಮಹಿಮೆ ಪಡಿಸ್ತಾ ಇದ್ದೇನೆ. ದೇವರು ಈ ನೂತನ ತಿಂಗಳಿನ ಈ ದಿನದಲ್ಲಿ ದೇವರು ನಮ್ಮನ್ನ ಬಲಪಡಿಸಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಆತನ ಕೃಪೆ ನಿಮಿತ್ತವಾಗಿಯೇ ನಾವು ಬದುಕ್ತಾ ಇದ್ದೇವೆ, ನಾವು ಉಸಿರಾಡ್ತಾ ಇದ್ದೇವೆ. ಅದು ನಾವು ನೆನಪಿಸಿಕೊಂಡು ಪ್ರತಿನಿತ್ಯವೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ಬೇಕು. ಹಾಗಿದ್ರೆ ದೇವರು ಈ ದಿನ ನಮ್ಮನ್ನ ಏರ್ಪಡಿಸಿಕೊಂಡು ನಮ್ಮೆಲ್ಲರನ್ನ ತನ್ನ ಉದ್ದೇಶದಲ್ಲಿ ನಮ್ಮನ್ನ ನೆರವೇರಿಸಿ ತನ್ನ ಸಂಕಲ್ಪದಲ್ಲಿ ತನ್ನ ಚಿತ್ತಕ್ಕನುಗುಣವಾಗಿ ನಮ್ಮ ಜೀವಿತಗಳಿರ್ಬೇಕೆಂಬುದಾಗಿ ಆತನ ಉದ್ದೇಶಿಸಿ ನಮ್ಮನ್ನ ದಿನವೂ ನಮ್ಮನ್ನ ನಡೆಸ್ತಾ ಇರುವಾಗ, ನಮ್ಮನ್ನ ಸಜೀವವಾಗಿರಿಸುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಚನ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಆಮೇನ್. ಹಾಲೆಲೂಯಾ. ಹೌದು ಪ್ರಿಯರೇ, ದೇವರು ನಮ್ಮ ಮೇಲೆ ಎಷ್ಟೋ ಅಪಾರವಾದ ಪ್ರೀತಿಯನ್ನಿಟ್ಟು ಆತನು ಪರಿಶುದ್ಧನಾಗಿರೋದ್ರಿಂದ ತನ್ನ ಮಕ್ಕಳಾದಂಥ ನಾವು, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಾವು ಒಂದು ಪಾಪಕ್ಕೆ ಸತ್ತವರಾಗಿ ಜೀವಿಸ್ತಾ ಇರುವಂತ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ಆತನ ಮಕ್ಕಳು ತನ್ನ ರೀತಿಯಲ್ಲೇ, ತನ್ನ ಸ್ವಾರೂಪ್ಯದಲ್ಲಿಯೇ, ತನ್ನ ಗುಣಗಾಳಗಳನ್ನು ಹೊಂದಿಕೊಂಡೇ ನಾವು ಜೀವಿಸ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಸೊ ನಾವು ಜೀವಿಸ್ತಾ ಇರುವಂಥದ್ದು, ನಾವು ಯಾತ್ರಿಕರಾಗಿ ನಾವು ಇರ್ತಾ ಇರುವಂಥದ್ದು ಈ ಲೋಕ ಭಯಂಕರವಾದ ಪಾಪಮಯವಾದ ಲೋಕ, ಭಯಂಕರವಾದ ಮೋಸ, ವಂಚನೆ, ಮಾಯವಾದ ಲೋಕ ಪ್ರಿಯರೇ. ಅದಕ್ಕೆ ದೇವರು ನಮ್ಮನ್ನ ಆರಿಸಿಕೊಂಡು ದೇವರು ನಮ್ಮನ್ನ ಪ್ರತ್ಯೇಕಪಡಿಸಿದ್ದಾರೆ. ಕಾರಣ ಒಂದೇ, ಆತನಲ್ಲಿದ್ದುಕೊಂಡು ನಂತ ನಾವು ಆತನೊಟ್ಟಿಗೆ ಯಾವಾಗಲೂ ನಿತ್ಯವೂ ನಿರಂತರವೂ ನಾವು ಜೀವಿಸ್ಬೇಕೆಂಬುದಕ್ಕಾಗಿ ಆ ನಿತ್ಯ ನಿರಂತರ ನಾವು ಜೀವಿಸ್ಬೇಕೆಂದ್ರೆ ನಾವು ಈ ಲೋಕದಲ್ಲಿ ಯಾವ ಕಳಂಕವೂ ಕೂಡ ನಮಗೆ ಅಂಟದಂತೆ, ಸೊ ಯಾವ ಅಪರಿಶುದ್ಧತೆ ಕೂಡ ನಮ್ಮನ್ನ ತಾಕದಂತೆ, ಯಾವ ಪಾಪವೂ ಕೂಡ ನಮ್ಮಲ್ಲಿ ಇರದಂತೆ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕೆಂಬುದಾಗಿ ದೇವರ ಆಸೆ ಪಡ್ತಾ ಇದ್ದಾರೆ. ಅದೇ ದೇವರ ವಾಕ್ಯ ತಿಳಿಸ್ತಾ ಇದೆ, ಪರಿಶುದ್ಧರು ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಮಾತಿನಲ್ಲಿ, ನೋಟದಲ್ಲಿ, ಕೇಳಿಸಿಕೊಳ್ಳೋದ್ರಲ್ಲಿ, ಅಂತರಂಗದಲ್ಲಿ ಆಲೋಚನೆ ಮಾಡುವಂಥದ್ದು, ಇತರರ ಬಗ್ಗೆ ಆಲೋಚನೆ ಮಾಡುವಂಥದ್ದಾಗಿರ್ಬೋದು, ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ದೇವರ ಚಿತ್ತಕ್ಕನುಗುಣವಾಗಿ ಆಲೋಚನೆ ಮಾಡುವಂಥದ್ದಾಗಿರ್ಬೋದು, ಪ್ರಾಪ್ತಿ ಆಲೋಚನೆಯೂ ಕೂಡ ಅದು ಪರಿಶುದ್ಧವಾಗಿಯೂ ಇರಬೇಕು, ಅದು ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಆಮೇನ್. ಕೆಲವರು ಮೇಲ್ತೋರಿಕೆಗೆ ಮಾತ್ರ ಒಳ್ಳೆ ಆಲೋಚನೆಯ ವ್ಯಕ್ತಿ ಎಂಬುದಾಗಿ ಅನ್ನಿಸಿಕೊಳ್ತಾರೆ, ಅಯ್ಯೋ ಎಲ್ಲ ಪ್ರೀತಿ ಮಾಡ್ತಾರೆ ಅನ್ನುವುದಾಗಿ ಅನ್ನಿಸಿಕೊಳ್ತಾರೆ. ಆದ್ರೆ ಅಂತರಂಗದಲ್ಲಿ ಬರೀ ಕ್ರೋಧ, ದ್ವೇಷ, ಮೋಸಕರವಾದ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ ಪ್ರಿಯರೇ. ಅದಕ್ಕಾಗಿ ಯಥಾರ್ಥತೆಯಿಂದ ನಾವು ಜೀವಿಸುವಂಥವ್ರಾಗಬೇಕು, ಯಥಾರ್ಥತೆಯಾಗಿ ನಾವು ನಡೆದುಕೊಳ್ಳಬೇಕು, ಯಥಾರ್ಥ ಮಾತುಗಳು ನಮ್ಮಲ್ಲಿರಬೇಕು. ಆಮೇಲೆ ಅದೇ ದೇವರು ಇಷ್ಟಪಡ್ತಾ ಇರುವಂಥದ್ದು. ದೇವರು ಹೇಳ್ತಾ ಇದ್ದಾರೆ, ಸೊ ಆತನು ಬರುವಂಥ ದಿನಮಾನಗಳಲ್ಲಿ ಇದ್ದೇವೆ, ಅಂತ್ಯದ ದಿನಮಾನಗಳಲ್ಲಿ, ಕಡೇ ದಿನಮಾನಗಳಲ್ಲಿ ನಾವಿರುವಾಗ, ಸೊ ಯಾವಾಗ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮೊಳಗಿನ ಆತ್ಮವನ್ನ ನಾವು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಪರಿಶುದ್ಧನೂ ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರತಿನಿತ್ಯವೂ ಕೂಡ ಪವಿತ್ರಾತ್ಮನ ಮೂಲಕವಾಗಿ ನಾವು ಪವಿತ್ರಗೊಳ್ಬೇಕಂತೆ. ಎಸ್, ಅನೇಕ ಸಂದರ್ಭ ನಾವು ತಿಳಿಯದೆ ಅನೇಕ ಸಂದರ್ಭ ನಾವು ಬಿದ್ದು ಹೋಗ್ತಾ ಇರ್ತೇವೆ. ಅದಕ್ಕಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ, ನಮ್ಮ ಮಾತುಗಳು, ನಮ್ಮ ನೋಟಗಳು, ನಮ್ಮ ಕ್ರಿಯೆಗಳು, ನಮ್ಮ ನಡತೆ, ನಾವು ಮಾಡುವಂಥ ಕೆಲಸಗಳು ಎಲ್ಲವೂ ಕೂಡ ಗಮನವಿಟ್ಟು ದೇವರಿಗೆ ಮೆಚ್ಚುಗೆಯಾಗಿ, ಮಹೋನ್ನತನಾದಂಥ ದೇವರು ಆತನು ಪರಿಶುದ್ಧನಾಗಿದ್ದಾನೆ, ತನ್ನ ಮಗಳಾದಂಥ ನಾನು, ತನ್ನ ಮಗನಾಗಿರುವಂಥ ನಾನು ನನ್ನ ದೇವರಿಗೆ ಪರಿಶುದ್ಧನಾಗಿ ನಾವು ಜೀವಿಸ್ಬೇಕೆಂಬುದಾಗಿ ಆಲೋಚಿಸಿ ನಾವು ಜೀವಿಸುವಂಥವರಾಗಿದ್ದೇವೆ. ಅದನ್ನ ಅದೇ ಇಷ್ಟಪಡ್ತಾನೆ ಪ್ರಿಯರೇ. ಭಯಂಕರವಾದ ಪಾಪಮಯವಾದ ಲೋಕದಲ್ಲಿದ್ದೇವೆ. ಸೆಕೆಂಡ್ ಸಾಕು ಪ್ರಿಯರೇ ಪಾಪದಲ್ಲಿ ಬೀಳಲಿಕ್ಕೆ. ಆದರೆ ಅದರಿಂದ ಹೆದ್ದೇಳಿ ಹೊರ ಬರಲಿಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಎಷ್ಟೋ ಜನರು ಕೇವಲ ಸ್ವಲ್ಪ ಸಮಯ ದುಶ್ಚಟಗಳನ್ನ ಕಲಿತಾರೆ, ದುರಭ್ಯಾಸಗಳನ್ನ ಕಲಿತ್ಕೊಳ್ತಿದ್ದಾರೆ, ಒಂದು ದುರಾಲೋಚನೆ ಉಳ್ಳವರಾಗಿದ್ದಾರೆ, ದುರ್ಮಾರ್ಗಗಳಲ್ಲಿ ನಡೀತಾ ಇದ್ದಾರೆ.
ಲೋಕ ಸ್ನೇಹಿತರನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಅವರೇ ಫ್ರೆಂಡ್ಸ್, ಅವರೇ ಎಲ್ಲ ಎಂಬುದಾಗಿ. ಆದರೆ ದೇವರಿಗೆ ಅದು ಇಷ್ಟ ಇಲ್ಲ. ದುರ್ಮಾರ್ಗಗಳಲ್ಲಿ ತನ್ನ ಮಕ್ಕಳು ನಡೆಯುವ ದೇವರಿಗೆ ಇಷ್ಟ ಇಲ್ಲ. ಮೇಲ್ತೋರಿಕೆ ಮಾತ್ರ ಭಕ್ತಿಯಾಗಿ ಜೀವಿಸಿ ಅಂತರಂಗವೆಲ್ಲ ದುರ್ಮಾರ್ಗಗಳಾಗಿ ದುರಾಲೋಚನೆ ಉಳ್ಳವರಾಗಿದ್ರೆ ದೇವರಿಗೆ ಇಷ್ಟವಿಲ್ಲ. ಅದು ಪರಿಶುದ್ಧತೆಯೂ ಕೂಡ ಅಲ್ಲ. ನಿಜವಾಗಿಯೂ ಆತನು ಬರೋಣ ಸಮಯದಲ್ಲಿ, ಆ ಪ್ರತ್ಯಕ್ಷತೆ ಸಮಯದಲ್ಲಿ ನಾವು ಆತನ ಕಾಣ್ಬೇಕಂದ್ರೆ ಮೊದಲು ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಆತನನ್ನ ನಾವು ಕಾಣ್ಬೇಕು ಅಂದ್ರೆ ಆ ಪ್ರತ್ಯಕ್ಷ ಪರೋಕ್ಷವಾದ ಆ ಒಂದು ಆರೋಹಣದಲ್ಲಿ, ಆ ಒಂದು ಸಮಯದಲ್ಲಿ ನಾವು ದೇವರ ಸ್ವರವನ್ನ ತುತ್ತೂರಿಯ ಶಬ್ದವನ್ನ ನಾವು ಕೇಳಬೇಕು. ದೇವರ ನಾವು ಕಾಣ್ಬೇಕು ಅಂದ್ರೆ ಪರಿಶುದ್ಧತೆ ನಮಗೆ ಅತಿ ಅವಶ್ಯಕವಾಗಿದೆ. ಆಮೇನ್. ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸೋಣ. ಒಂದು ಬಾರಿ ಉದಯ ಕಾಲದಲ್ಲಿ ನಾವು ನಮ್ಮನ್ನ ಪರೀಕ್ಷಿಸಿಕೊಳ್ಳೋಣ. ನನ್ನ ನೋಟ ಯಾವ ರೀತಿ ಇದೆ, ನನ್ನ ಮಾತುಗಳು ಯಾವ ರೀತಿ ಇದೆ, ನನ್ನ ಹೃದಯ ಆಲೋಚನೆಗಳು ಯಾವ ರೀತಿ ಇದೆ, ಇದರ ಕುರಿತು ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೇನೆ, ಯಥಾರ್ಥವಾಗಿ ನಾವು ಜೀವಿಸ್ತಾ ಇದ್ದೇನಾ, ಯಥಾರ್ಥವಾಗಿ ನಾನು ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ, ಎಲ್ಲವನ್ನ ಪರೀಕ್ಷಿಸಿಕೊಳ್ಳೋಣ. ಎಲ್ಲಾದ್ರೂ ಬಿದ್ದು ಹೋಗಿದ್ರೆ, ಎಲ್ಲಾದ್ರೂ ತಪ್ಪಿ ನಡೆದಿದ್ರೆ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳೋಣ, ಪವಿತ್ರ ಮಾಡಿಕೊಳ್ಳೋಣ. ಪರಿಶುದ್ಧತೆ ಕಾಪಾಡಿಕೊಳ್ಳೋದು ಎಷ್ಟೋ ಮುಖ್ಯ. ಈ ಲೋಕದಲ್ಲಿ ಆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದ್ರೆ ಇನ್ನೂ ಪರಿಶುದ್ಧರಾಗಿ ನಾವು ಜೀವಿಸಲಿಕ್ಕೆ ಪ್ರಯತ್ನಿಸೋಣ. ನಮ್ಮ ಕುಟುಂಬದಲ್ಲಿ ದೇವರಿಗೆ ಇಷ್ಟವಾದ ಕಾರ್ಯಗಳು ಯಾವುದೂ ಇಲ್ಲದಂತೆ ಎಲ್ಲವೂ ಶುದ್ಧೀಕರವಾಗಿ, ಎಲ್ಲವೂ ಪರಿಶುದ್ಧವಾಗಿರಲಿಕ್ಕೆ ನಮ್ಮ ಕುಟುಂಬಗಳನ್ನ, ನಮ್ಮ ಪ್ರತಿಯೊಂದು ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಗ್ದಾನ ಮೂಲಕ ನಾವೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ, ಜೀವವುಳ್ಳ ದೇವರೇ ಸ್ತೋತ್ರ. ಪರಿಶುದ್ಧನಾಗಿರುವುದರಿಂದ ನೀನು ಅಪ್ಪ, ನಾವು ಕೂಡ ಪರಿಶುದ್ಧರಾಗಿ ನಮ್ಮ ಆಲೋಚನೆಗಳು, ನಮ್ಮ ನೋಟ, ಮಾತು ಎಲ್ಲವೂ ಪರಿಶುದ್ಧವಾಗಿರ್ಲಿಕ್ಕೆ ಸಹಾಯ ಮಾಡಿ. ಈ ವಾಗ್ದಾನ ನೋಡ್ತಿರುವಂತ ಪ್ರತಿಯೊಬ್ಬರಲ್ಲೂ ಬದಲಾವಣೆ ತೆಗೆದುಕೊಂಡು ಸ್ವಾಮಿ, ಮಾತಿನಲ್ಲೂ ನೋಡ್ತಲ್ಲೂ ಅಪ್ಪ, ದುರಭ್ಯಾಸಗಳಲ್ಲಿಯೋ ದುರ್ಮಾರ್ಗಗಳಲ್ಲಿಯೋ ಅಪ್ಪ ನಡೀತಿರ್ಬೋದು ಅಪ್ಪ, ಈಗಲೇ ಎಚ್ಚರಿಸು ಕರ್ತನೆ. ಪರಿಶುದ್ಧರಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿ, ಬಲಪಡಿಸಿ ನಡೆಸು. ಸಮಸ್ತ ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿದ ವಿಜಯವುಳ್ಳ ಪರಲೋಕದ ತಂದೆಗೆ ಆಮೇನ್. ಪ್ರೈಸ್.